ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಕೆ ವಿತಿ ಕುಕಿಂಗ್ ಚಾನಲ್ಗೆ ಎಲ್ಲರಿಗೂ ಇವತ್ತಿನ ಸ್ಪೆಷಲ್ ಬ್ರೇಕ್ಫಾಸ್ಟ್ ಹೆವಿ ಕ್ಯಾಲ್ಶಿಯಂ ಪ್ರೋಟೀನ್ ಹೆಲ್ತಿಯಾಗಿ ತುಂಬ ಹೆವಿ ಕ್ಯಾಲೋರೀಸ್ ಸಿಗುವಂತಹ ಬಿಸಿಬೇಳೆ ಬಾತ್. ಅದು ಎಂಥ ಬಿಸಿಬೇಳೆ ಬಾತ್ ಅಂದರೆ ಪಾಲಕ್ ಸೊಪ್ಪಿನ ಬಿಸಿಬೇಳೆ ಬಾತ್. ಸೂಪರಾಗಿರುತ್ತೆ. ಮಾಡ್ಕೊಡಿ, ನಾನು ಮಾಡ್ಕೊಡ್ತಾರೆ ಮಾಡ್ಕೊಡಿ. ಮತ್ತೆ ಕೇಳ್ತಾರೆ ಮಕ್ಕಳು, ಹಾಗಾಗಿ ಹೇಗೆ ಮಾಡೋದು ನೋಡೋಣ. ನಾನು ಮುಕ್ಕಾಲು ಗ್ಲಾಸಷ್ಟು ಅಕ್ಕಿ ತಗೊಂಡಿನಿ. ಅದೇ ಗ್ಲಾಸಲ್ಲಿ ನಾನು ಕಾಲು ಭಾಗಷ್ಟು ತೊಗರಿಬೇಳೆ ತೊಗೊಂಡಿನಿ. ಅಂದರೆ ಒಂದಕ್ಕೆ ಮೆಜರ್ಮೆಂಟು ನಾನು ಮುಕ್ಕಾಲು ತೊಗೊಂಡಿನಿ ಅಕ್ಕಿ, ಕಾಲು ಭಾಗಷ್ಟು ತೊಗರಿಬೇಳೆ ತೊಗೊಂಡಿನಿ. ಇದನ್ನು ವಾಶ್ ಮಾಡಿ ಸ್ವಲ್ಪ ನೀರು ಹಾಕಿ ನೆನೆಹಾಕ್ತಾಯಿದ್ದೀನಿ. ನೆನೆಹಾಕಿ ಸೈಡಿಗೆ ಇಡಿ. ನೆಕ್ಸ್ಟ್ ಸ್ಟವ್ ಮೇಲೆ ಒಂದು ಕುಕ್ಕರ್ ತೊಗೊಳ್ಳಿ. ನಾನು ಡೈರೆಕ್ಟಾಗಿ ಮಾಡ್ತಾ ಇರೋದು, ಹಾಗಾಗಿ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ನೆಕ್ಸ್ಟು 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ನೆಕ್ಸ್ಟು ಎಣ್ಣೆ ಕಾಯಕ್ಕೆ ಬಿಡಿ. ಅದಾದಮೇಲೆ ಸಾಸಿವೆ ಹಾಕಿ ಅದು 1 ಟೇಬಲ್ ಸ್ಪೂನ್ ಸ್ವಲ್ಪ ಜೀರಿಗೆ ಹಾಕಿ ಚಟಪಟ ಅನ್ನೋದು ಬಿಡಿ. ಚಟಪಟ ಆದಮೇಲೆ ನಾನು ನೆನೆಸಿರುವಂತಹ ಕಡಲೆಕಾಳು ಮತ್ತು ಬಟಾಣಿನ ಹಾಕ್ತಾಯಿದ್ದೀನಿ. ಇದು 1 ಹಿಡಿಯಷ್ಟು ಬಟಾಣಿ, 1 ಹಿಡಿಯಷ್ಟು ಕಡಲೆಕಾಳನ್ನ ಹಾಕಿದ್ದೆ. ಅದನ್ನು ಸಹ ಇವಾಗ ನಾನು ಸಣ್ಣ ಉರಿಯಲ್ಲಿ ಎಣ್ಣೆಲ್ಲೇ ಫ್ರೈ ಮಾಡೋಕ್ಕೆ ಬಿಡಿ 5 ನಿಮಿಷ. ಎಣ್ಣೆಲಿ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿ ಬೇಯುತ್ತೆ. ನೆಕ್ಸ್ಟು ನಾನು ಕ್ಯಾರೆಟು, ಬೀನ್ಸು, ಆಲೂಗಡ್ಡೆನ ಹಾಕ್ತಾಯಿದ್ದೀನಿ. ಅದು ಸಹ ಸಣ್ಣಗೆ ಹೆಚ್ಚಿ ಹಾಕ್ತಾಯಿದ್ದೀನಿ. ಇದನ್ನ ಸಣ್ಣ ಉರಿಯಲ್ಲೇ 10 ನಿಮಿಷ ಬೇಯಿಸಿ. ಎಣ್ಣೆಲ್ಲೇ ಚೆನ್ನಾಗಿ ಬೇಯಿಸಿದ್ರೆ ಚೆನ್ನಾಗಿ ಬೇಯುತ್ತೆ, ಬೇಗ ಬೇಯುತ್ತೆ. ಹಾಗಾಗಿ 10 ನಿಮಿಷ ಎಣ್ಣೆಲ್ಲೇ ಫ್ರೈ ಮಾಡೋಕ್ಕೆ ಬಿಡಿ. ನೆಕ್ಸ್ಟು ಈಗ ನಾನು 1 ಕಟ್ಟು ಪಾಲಕ್ ಸೊಪ್ಪನ್ನ ಸಣ್ಣಗೆ ಹೆಚ್ಚಿ ಹಾಕ್ತಾಯಿದ್ದೀನಿ. ಅದು ಸಹ ಚೆನ್ನಾಗಿ ಕೈಯಾಡಿ. ನೋಡಿ, ಈಗ ಎಲ್ಲ ಹಾಕಿ ಚೆನ್ನಾಗಿ ಎಣ್ಣೆ ಮೀಡಿಯಮ್ ಉರಿಯಲ್ಲೇ ಎಲ್ಲ ಫ್ರೈ ಮಾಡ್ಕೊಳ್ಳಿ. ಇದನ್ನು ಒಂದು 1/4 ಗಂಟೆ ಬಿಟ್ಟರೆ ಎಲ್ಲ ಚೆನ್ನಾಗಾಗಿರುತ್ತೆ. ನೆಕ್ಸ್ಟು 1 ದೊಡ್ಡ ಈರುಳ್ಳಿನ ಹೆಚ್ಚಿ ಹಾಕ್ತಾಯಿದ್ದೀನಿ. ಈಗ ವೆಜಿಟೇಬಲ್ಸ್ ಎಲ್ಲ ಮಗ್ಗಿದೆ, ಹಾಗಾಗಿ ಇದು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು 5 ನಿಮಿಷ ಚೆನ್ನಾಗಿ ಮಗ್ಗಕ್ಕೆ ಬಿಡಿ. ಈಗ ಈರುಳ್ಳಿನ ಈ ವೆಜಿಟೇಬಲ್ ಜೊತೆಗೆ ಐದು ನಿಮಿಷ ಆದಮೇಲೆ ಟೊಮೆಟೊನ 4 ಟೊಮೆಟೊ ಸಣ್ಣಗೆ ಹೆಚ್ಚಿ ಹಾಕ್ತಾಯಿದ್ದೀನಿ. ನಾನು ಸಹ ಚೆನ್ನಾಗಿ ಕೈಯಾಡಿ. ಅವೆಲ್ಲ ಮಗ್ಗಷ್ಟೊತ್ತಿಗೆ ಒಂದು ಸಣ್ಣ ಮಿಕ್ಸಿ ಬಾರ್ ತಗೊಳ್ಳಿ. ಅದಕ್ಕೆ 1 ಕೈ ಹಿಡಿಯಷ್ಟು ಒಂದು ಕೊಬ್ಬರಿ ನೆನೆ ಹಾಕಿದೆ, ಅದನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ನೆಕ್ಸ್ಟು 1 ಹಿಡಿಯಷ್ಟು ಪುದೀನ ಹಾಕ್ತಾಯಿದ್ದೀನಿ, ಯಾಕಂದರೆ ಫ್ರಾಗ್ರೆನ್ಸ್ ಸ್ಮೆಲ್ ಟೇಸ್ಟ್ ಸಕ್ಕತ್ತ ಬರುತ್ತೆ. ಹಾಗಾಗಿ ನೆಕ್ಸ್ಟು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ 1 ಒಣಮೆಣಸಿನ್ಕಾಯಿ, ಏನಕ್ಕಂದರೆ ಬಿಸಿಬೇಳೆ ಬಾತ್ ಪೌಡರ್ ಹಾಕ್ತೀವಲ್ಲ, ಅದರಲ್ಲಿ ಸ್ವಲ್ಪ ಖಾರ ಬರುತ್ತೆ. ನನ್ನ ಮಕ್ಕಳು ಖಾರ ಕಮ್ಮಿ, ಹಾಗಾಗಿ ಇದು ಹಾಕ್ತಾಯಿದ್ದೀನಿ ಈಗ. ನೆಕ್ಸ್ಟ್ 1 ಹಿಡಿಯಷ್ಟು ಅಥವಾ 1 ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನಾನು 1 ಪಾವಿಗೆ 1 ಸ್ಪೂನಷ್ಟು ಕಲ್ಲುಪ್ಪು ಹಾಕ್ತೀನಿ. ನೆಕ್ಸ್ಟ್ MTR ಬಿಸಿಬೇಳೆ ಬಾತ್ ಪೌಡರು 3 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ನಾನೀಗ. ನೆಕ್ಸ್ಟ್ ಸ್ವಲ್ಪ ಗರಂ ಮಸಾಲ, ಧನಿಯಾ ಪೌಡರ್ ಒಂದು ಸ್ವಲ್ಪ. ನೆಕ್ಸ್ಟು 4 ಬೆಳ್ಳುಳ್ಳಿ ಹೆಸರುಳ್ಳಿ ಹಾಕ್ತಾಯಿದ್ದೀನಿ ನಾನು. ನೆಕ್ಸ್ಟು ಲಿಡ್ ಕ್ಲೋಸ್ ಮಾಡಿ ಪೇಸ್ಟ್ ಮಾಡಿ ತರುವ. ಈಗ ನೋಡಿ ಚೆನ್ನಾಗಿ ಮಗ್ಗಿದೆ ನೋಡಿ ಅಷ್ಟೊತ್ತಿಗೆಲ್ಲ. ಆ ಮಿಕ್ಸಿ ಪೇಸ್ಟ್ ಮೇಲೆ ಅವೆಲ್ಲ ಹಾಕೋಣ. ಈಗ ಮಿಕ್ಸಲ್ಲಿರುವ ಸ್ವಲ್ಪ ನೀರು ಹಾಕಿ ಅದನ್ನು ಸಹ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಸ್ವಲ್ಪ ಅರಿಶಿನ ಪುಡಿ 1 ಟೇಬಲ್ ಸ್ಪೂನ್. ನೆಕ್ಸ್ಟ್ ಹುಣಸೆಹಣ್ಣು ಹಾಕಿದ್ದೆ ಸ್ವಲ್ಪ, ಅದು ಸಹ ಇವಾಗ ಹಿಂದೆ ರಸ ಸಹ ಹಾಕ್ತಾಯಿದ್ದೀನಿ. ನೋಡಿ, ಅದು ಸಹ ರಸ ಬಿಟ್ಟು ಈಗ ಬಿಸಿಬೇಳೆ ಬಾತಿಗೆ. ನೆಕ್ಸ್ಟು ಹುಳಿಗೆ ತಕ್ಕಂತೆ ಸಿಹಿ ಸಹ ಬಿಡಬೇಕು, ಹಾಗಾಗಿ 1 ಟೇಬಲ್ ಸ್ಪೂನ್ ಪುಡಿ ಹಾಕ್ತಾಯಿದ್ದೀನಿ, ಬೆಲ್ಲದ ಪುಡಿ. ಇವಾಗ ಚೆನ್ನಾಗಿ ಕೈಯಾಡಿ. ಸ್ವಲ್ಪ ಗಟ್ಟಿ ಆಗಲಿ ಅಂದರೆ
ನೀರು ಫುಲ್ ಕಮ್ಮಿ ಆಗಲಿ, ಸ್ವಲ್ಪ ಕಮ್ಮಿ ಇರಬೇಕಾಗಲಿ. ಸ್ವಲ್ಪ ಚೆನ್ನಾಗಿ ಮಸಾಲೆ ಎಲ್ಲ ಖಾರಕ್ಕೆಲ್ಲ ಚೆನ್ನಾಗಿ ಹತ್ಕೊಳ್ಳಿ. ಈಗ ನೋಡಿ ಚೆನ್ನಾಗಿ ಖಾರ ಎಲ್ಲ ಹತ್ಕೊಂಡಿದೆ, ಕೆಳಗೆ ತನಕ ಬಂದಿದೆ. ಈಗ ನೋಡಿ ಚೆನ್ನಾಗಿ ಕುದ್ದಿದೆ ಈಗ ಎಲ್ಲ ಆಲ್ಮೋಸ್ಟು. ನಾವು ನೆನೆಸಿಟ್ಟಿದ್ವಲ್ಲ ಅಕ್ಕಿ ಬೇಳೆನ, ಅದನ್ನು ಸ್ವಲ್ಪ ಈಗ ತೊಗೊಂಬರೋಣ. ಅದನ್ನು ಹಾಕಿ ಈಗ ನೀರನ್ನ ಚೆಲ್ಲಿದ್ದೀನಿ, ಚೆಲ್ಲಿ ಈಗ ಹಾಕ್ತಾರೆ, ಅಕ್ಕಿ ಬೇಳೆ ಹಾಕ್ತಾನೆ. ನೆಕ್ಸ್ಟು 1 ಗ್ಲಾಸ್, ಈಗ ಅಕ್ಕಿ ಮತ್ತು ತೊಗರಿಬೇಳೆ 2 ಸೇರಿ 1 ಗ್ಲಾಸ್ ಆಗಿದೆ. 1 ಗ್ಲಾಸಿಗೆ ನಾನು 4 ಗ್ಲಾಸಷ್ಟು ನೀರು ಹಾಕ್ತೀನಿ. 1:4 ನೀರು ಹಾಕ್ತಾಯಿದ್ದೀನಿ. ಹಾಕಿದ್ದೀನಿ ಈಗ 4 ಇವಾಗ ಕುಕ್ಕರ್ನ ಮುಚ್ಚಿ 4 ವಿಜಿಲ್ ಕೂಗಿಸ್ತೀನಿ. ನಾನು ಮೀಡಿಯಮ್ ಉರಿ ಇಡ್ತೀನಿ. ಇದೀಗ ಆಗಿದೆ, ಪ್ರೆಷರ್ ಸಹ ಇಳಿದಿದೆ. 1/2 hour ಆದಮೇಲೆ ನೋಡಿ ಈ ಕನ್ಸಿಸ್ಟೆನ್ಸಿ ಬಂದಿದೆ. ಈಗ ಇದನ್ನು ಒಂದು ದೊಡ್ಡ ಬುಗಣಿ ಅಥವಾ ಬಾಣಲಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ನಾನೀಗ. ಅದಕ್ಕೆ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿ ಒಂದು 10 ನಿಮಿಷ ಸಣ್ಣ ಉರಿಯಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸಣ್ಣ ಉರಿಯಲ್ಲಿ, ಮೀಡಿಯಮ್ ಉರಿಯಲ್ಲಿ. ಇದನ್ನ ಮೀಡಿಯಮ್ ಉರಿಯಲ್ಲೇ ಚೆನ್ನಾಗಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಲಿ. ಒಂದು 10 ನಿಮಿಷ ನಿಮಗೆ ಕನ್ಸಿಸ್ಟೆನ್ಸಿ ಸರಿ ಹೋಗೋ ತನಕ ಒಂದು 10 ನಿಮಿಷ ಕುದಿಸಿ ಸಾಕು. ಜಾಸ್ತಿ ನೀರು ಹಾಕಬೇಡಿ. ಇವಾಗ ನೋಡಿ ಈಗ ಲಾಸ್ಟ್ ಆಗಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಕಿ ಲಿಡ್ ಒಂದ್ಸರಿ ಕೈ ಆಡಿ, ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಕೈ ಆಡಿದ್ಮೇಲೆ ನೆಕ್ಸ್ಟ್ ಇದಕ್ಕೆ ಸೂಪರ್ ಕಾಂಬಿನೇಷನ್ ಮತ್ತು ಚಟ್ನಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಒಂದು ಸಣ್ಣ ಈರುಳ್ಳಿನ ಹೆಚ್ಚಿದ್ದೀನಿ. ನೆಕ್ಸ್ಟು 2 ಅಥವಾ 3 ಟೊಮೆಟೊ ಹೆಚ್ಚಿ ಇಟ್ಟು ರೆಡಿಯಾಗಿದೆ. ನೆಕ್ಸ್ಟು 1 ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನೆಕ್ಸ್ಟು ಇದಕ್ಕೆ ಪುಟಾಣಿ ಅಂತೀವಲ್ಲ, ಹುರ್ಗಡ್ಲೆ, ಅದನ್ನು ಪೌಡರ್ ಮಾಡಿದೆ, ಅದು 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಕೈ ಆಡಿ ನೆಕ್ಸ್ಟ್ ಲಾಸ್ಟ್ ಫಿನಿಶಿಂಗ್ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಮಸ್ತ್ ಪಚಡಿ ರೆಡಿಯಾಗಿದೆ. ಸೂಪರಾಗಿರುತ್ತೆ ಈ ಬಿಸಿಬೇಳೆ ಬಾತಿಗೆ. ನೆಕ್ಸ್ಟು ಇದನ್ನು ಒಂದು ಟ್ರಾನ್ಸ್ಫರ್ ಮಾಡೋಣ ಒಂದು ತಟ್ಟೆಗೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇದನ್ನು ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆಲ್.